ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಅನುಸರಿಸಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಹುತೇಕ ಸಚಿವ ಜಮೀರ್ ಅಹಮದ್ ಖಾನ್ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೌದು, ಉಪಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆಯ ಗಂಭೀರ ಆರೋಪವನ್ನು ಹೊತ್ತಿದ್ದಾರೆ ಮಾನ್ಯ ಸಚಿವರು. ಸಚಿವ ಜಮೀರ್ ಅಹಮದ್ ಖಾನ್ ತಲೆದಂಡ ಬಹುತೇಕ ಖಚಿತ. ಹಾಗಾದ್ರೆ ಆ ಸ್ಥಾನವನ್ನು ಯಾರು ಅಲಂಕರಿಸಲಿದ್ದಾರೆ? ಯುಟಿ ಖಾದರ್ ಅಥವಾ ರಿಜ್ವಾನ್ ಅರ್ಷದ್ ಇವರಿಗೆ ಮಂತ್ರಿಗಿರಿ ಸಿಗಬಹುದಾ? ಅಲ್ಪ ಮತದಲ್ಲಿ ಗೆದ್ರೂ ಕ್ರಮ ಖಚಿತ ಎಂದಿದೆ ಹೈಕಮಾಂಡ್ ಒಂದು ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿದೆ. ಹೌದು, ತಕ್ಷಣವೇ ಬೇರೆ ಮುಸ್ಲಿಂ ನಾಯಕರಿಗೆ ಸಂಪುಟದಲ್ಲಿ ಬಹುತೇಕ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಹುದಿನಗಳಿಂದ ಕಾದಿದ್ರು ಮಂತ್ರಿಗಿರಿಗಾಗಿ ಯುಟಿ ಖಾದರ್ ಹಾಗೂ ರಿಜ್ವಾನ್ ಅರ್ಷದ್. ಈ ಒಂದು ಘಟನೆಯಿಂದ ಅವರಿಗೆ ಸಾಧ್ಯತೆಗಳಿದ್ದಾವೆ, ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲಿ, ಹೇಗೆ? ಇದು ಬಹಳ ಮುಖ್ಯ. ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಚುನಾವಣೆ, ಆದರೆ ಅಲ್ಲೇ ಉಂಟಾಗಿತ್ತು ರಾಜಕೀಯ ಬಿಕ್ಕಟ್ಟು. ಇದೀಗ ಸೋಲಿನ ಆತಂಕ ಕೂಡ ಸೃಷ್ಟಿಯಾಗಿದೆ. ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಹೀಗೆ ಹೊರಹೊಮ್ಮಿತ್ತು. ಕಾಂಗ್ರೆಸ್ನಲ್ಲಿ ಆಂತರಿಕ ಭಿನ್ನಮತ ಸ್ಫೋಟಗೊಂಡಿತ್ತು. ಅದರ ಪರಿಣಾಮ ನೋಡಿ ಏನೆಲ್ಲ ಆಗಿದೆ. ಮರಳಿ ಗೂಡು ಸೇರಲು ನಡೆದಿತ್ತು ಜಮೀರ್ ಸರ್ಕಸ್. ವಿಫಲವಾಯ್ತಾ ಜಮೀರ್ ಅಹಮದ್ ಕಡೆಯ ಪ್ರಯತ್ನ? ವಾಪಸ್ ಜೆಡಿಎಸ್ಗೆ ಮರಳೋದಕ್ಕೆ ಜಮೀರ್ ಇನ್ನಿಲ್ಲದ ಯತ್ನ. ಆದರೆ ಜೆಡಿಎಸ್ನಿಂದ ಯಾವುದೇ ರೀತಿಯ ಸ್ಪಂದನೆ ಲಭ್ಯವಾಗಿಲ್ಲ. ಕಾಂಗ್ರೆಸ್ನಲ್ಲಿ ಬಹುತೇಕ ಮೂಲೆ ಗುಂಪಾಗುವ ಭೀತಿ ಎದುರಾಗಿದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಸದ್ಯ ಸಚಿವ ಸ್ಥಾನದಲ್ಲಿರುವಂತ ಜಮೀರ್ ಅಹಮದ್ ಜೆಡಿಎಸ್ನತ್ತ ಒಲವು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಎಲ್ಲಾ ಪ್ರಯತ್ನಗಳು ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಕುಮಾರಸ್ವಾಮಿ ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೊಂದು ರೀತಿ ಮೇಜರ್ ಡೆವಲಪ್ಮೆಂಟ್. ಯಾಕಂತ ಹೇಳಿದ್ರೆ ಒಂದು ಉಪಚುನಾವಣೆ ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಆ ಉಪಚುನಾವಣೆ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಹೌದು, ನಾನಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಅಲ್ಪಸಂಖ್ಯಾತರ ಭಿನ್ನಮತ ಸ್ಫೋಟಗೊಂಡು ಆಗ್ತಿರುವಂಥ ವ್ಯತಿರಿಕ್ತ ಬೆಳವಣಿಗೆಗಳು. ಕಾಂಗ್ರೆಸ್ ಅಂದ್ರೆ ಅಹಿಂದ, ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರು, ಕಾಂಗ್ರೆಸ್ ಅಂದ್ರೆ ಜನಪರ ಪಕ್ಷ, ಕಾಂಗ್ರೆಸ್ ಅಂದ್ರೆ ಬಡವರ ಪಕ್ಷ ಅನ್ನುವಂತಹ ಬೆಳವಣಿಗೆಗಳ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅಲ್ಪಸಂಖ್ಯಾತರಿಗೆ. ಅದು ಯಾವ ರೀತಿ ಸ್ಫೋಟಗೊಂಡಿದೆ ನೋಡಿ. ಆ ದಾವಣಗೆರೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್, ನಜೀರ್ ಅಹಮದ್, ಅಬ್ದುಲ್ ಜಬ್ಬರ್ ವ್ಯತಿರಿಕ್ತವಾಗಿ ನಡೆದುಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ. ಟಿಕೆಟ್ ವಿಚಾರವಾಗಿ ಮುಸ್ಲಿಂ ನಾಯಕರಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ಇಲ್ಲಿ ಹೀಗೆ ಸ್ಫೋಟಗೊಂಡು ಈಗ ಸಚಿವ ಸ್ಥಾನಕ್ಕೆ ಕುತ್ತು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ನಲ್ಲಿ ಈ ಶುರುವಾದ ಭಿನ್ನಮತ ರಾಜೀನಾಮೆವರೆಗೂ ಕೂಡ ತಲುಪಿದೆ, ಅಥವಾ ರಾಜೀನಾಮೆಯನ್ನ ತೆಗೆದುಕೊಳ್ಳುವವರೆಗೂ ತಲುಪಿದೆ. ಮೊದಲು ಅಬ್ದುಲ್ ಜಬ್ಬರ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. ಆಪ್ತ ಕಾರ್ಯದರ್ಶಿ ಸಿದ್ದರಾಮಯ್ಯನವರ ಆಪ್ತ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜೀನಾಮೆ. ಈಗ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂತಹ ಜಮೀರ್ ಅಹಮದ್ ಖಾನ್ ತಲೆದಂಡ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಹೈಕಮಾಂಡ್ ಏನ್ ಹೇಳಿದೆ ಬಹಳ ಮುಖ್ಯ. ಒಂದು ಪಕ್ಷ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ್ ಶಾಮನೂರು ಅಲ್ಪ ಮತದಲ್ಲೂ ಗೆದ್ದರು. 75,000 ರಿಂದ 85,000 ಅಲ್ಪಸಂಖ್ಯಾತ ವೋಟ್ಸ್ ಇದ್ದಾವೆ ಅಲ್ಲಿ. ಸಮರ್ಥ್ ಶಾಮನೂರು ಮತ್ತು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಶ್ರೀನಿವಾಸ ದಾಸಕರಿಯಪ್ಪ ನಡುವೆ ಇದ್ದಂತಹ ಚುನಾವಣೆ ಅದು. ಅಲ್ಲಿ ಆರಂಭದ ದಿನದಿಂದ ಇವತ್ತಿನವರೆಗೂ ಕೂಡ ಇರುವಂತಹ ಅಸಮಾಧಾನ, ಅಷ್ಟು ವೋಟ್ಗಳಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಲಿಲ್ವಲ್ಲ ಅನ್ನುವಂಥದ್ದು. ಸೊ ಅದು ನೋಡಿ ಈಗ ದೊಡ್ಡ ದೊಡ್ಡ ನಾಯಕರ ರಾಜೀನಾಮೆವರೆಗೂ ಕೂಡ ಬಂದು ನಿಂತುಕೊಂಡಿದೆ.
ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡುತ್ತಾರೆ. ಜನಾರ್ದನ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ರಾಜೀನಾಮೆ ಪರ್ವಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲಿಗೆ ಜಬ್ಬರ್, ಆ ನಂತರದ ಸಂದರ್ಭದಲ್ಲಿ ಈಗ ನೋಡಿ ಬಹಳ ಮುಖ್ಯವಾಗಿ ಜಮೀರವರೆಗೂ ಬಂದು ನಿಂತುಕೊಂಡಿದೆ. ನಡುವೆ ನಜೀರ್ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡ್ತಾರ ತಗೊಂತಾರ? ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಏನು ಅನ್ಸುತ್ತೆ ಜನಾರ್ದನ್? ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡೋಣ. ಜನಾರ್ದನ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ದಾವಣಗೆರೆ ಉಪಚುನಾವಣೆ ರಾಜೀನಾಮೆಯ ಪರ್ವಕ್ಕೆ ಸಾಕ್ಷಿ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲಿಗೆ ಅಬ್ದುಲ್ ಜಬ್ಬರ್, ನಜೀರ್ ಅಹಮದ್, ಈಗ ಜಮೀರ್ ಅಹಮದ್ ಖಾನ್ ಸಚಿವರವರೆಗೂ ಬಂದು ನಿಂತ್ಕೊಂಡಿದೆ. ಈಗ ಸ್ವತಃ ಜಮೀರ್ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಹೈಕಮಾಂಡೇ ರಾಜೀನಾಮೆಯನ್ನ ಕೇಳಬಹುದಾ? ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಏನನ್ಸುತ್ತೆ, ಏನಾಗ್ತಾ ಇದೆ? ದಿವ್ಯಶ್ರೀ, ನಿಜವಾಗ್ಲೂ ರಾಜಕೀಯದಲ್ಲಿ ಒಮ್ಮೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನ ಎಷ್ಟು ಮುಳುವಾಗತ್ತೆ ಅನ್ನೋದಕ್ಕೆ ಇವತ್ತಿನ ಘಟನೆ ಸಾಕ್ಷಿ. ಯಾಕಂದ್ರೆ ಜಮೀರ್ ಅಹಮದ್ ಅವರು ತಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಓಟ್ ಜಾಸ್ತಿ ಇರೋ ಕಾರಣಕ್ಕಾಗಿ ಅಭ್ಯರ್ಥಿ ತಮ್ಮ ಕಡೆಯವರೇ ಆಗ್ಬೇಕು, ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟಿ ಹಿಡಿದು ಕೂತ್ಕೊಳ್ತಾರೆ. ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೆ ಆ ನಂತರದ ಬೆಳವಣಿಗೆಯಲ್ಲಿ ಜಮೀರ್ ಅವರಲ್ಲಿ ಪ್ರಚಾರಕ್ಕೆ ಹೋಗಲ್ಲ. ಶಾಮನೂರ್ ಶಿವಶಂಕರಪ್ಪನವರ ಮಗ ಈಗಿನ ಸಚಿವ ಮಲ್ಲಿಕಾರ್ಜುನ್ ಸಹಿತ ಇದ್ರ ಬಗ್ಗೆ ಜಮೀರ್ ಅವರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಇದೆಲ್ಲ ಸಂಘರ್ಷ ಆದ ನಂತರದಲ್ಲೇ ದೊಡ್ಡ ಬೆಳವಣಿಗೆ ಆಯ್ತು. ಈಗ ಕಾಂಗ್ರೆಸ್ಗೆ ಅಲ್ಲಿ ಸೋಲಾಗಬಹುದು ಅನ್ನುವಂತ ಒಂದು ಚರ್ಚೆಗಳು ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿಯೇ ಅಲ್ಲಿ ಯಾರೆಲ್ಲ ಮುಸ್ಲಿಮರು ಸರಿಯಾಗಿ ಪ್ರಚಾರಕ್ಕೆ ಬಂದಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಈಗಾಗಲೇ ಇಬ್ಬರ ತಲೆದಂಡ ಆಗಿದೆ. ನಜೀರ್ ಅಹಮದ್ ಅವ್ರದ್ದು ಆಗಿದೆ, ಅಬ್ದುಲ್ ಜಬ್ಬರ್ ಅವ್ರದ್ದು ಕೂಡ ಆಗಿದೆ. ಆ ನಂತರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ವಿಚಾರ ಬಂದಾಗ ಒಂದ್ ವೇಳೆ ಅತಿ ಕಡಿಮೆ ಅಂತರದಲ್ಲಿ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಗೆದ್ರೂ ಸಹಿತ ಇಲ್ಲಿ ಸಚಿವ ಜಮೀರ್ ಅವರ ತಲೆದಂಡ ಆಗಬಹುದಂತ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಜಮೀರ್ ಅಹಮದ್ ಅವರಿಗೆ ಅಲ್ಲಿ ಟಿಕೆಟ್ ಪಡಿಬೇಕು ಅಂತ ಹೇಳಿ ಪಟ್ಟಿ ಹಿಡಿದು ಕುತ್ಕೊಂಡ ನಂತರದಲ್ಲಿ ಸಮಾಧಾನ ಮಾಡುವಂತ ಯತ್ನ ಆದ್ರೂ ಸಹಿತ ಬಗ್ಗದೇ ಇದ್ದಾಗ ಒಂದು ಪಕ್ಷದ ವಿರುದ್ಧವೇ ಇವರು ನಡೀತಾರೆ ಅಂತಾದಾಗ ಹೈಕಮಾಂಡ್ ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ಬೇಕಿದೆ ಅವರು. ಆ ಕಾರಣಕ್ಕಾಗಿ ಜಮೀರ್ ಅವರ ತಲೆದಂಡ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಜೊತೆಯಲ್ಲಿ ಇವರು ಒಂದು ವೇಳೆ ಜಮೀರ್ ಅವರ ಸ್ಥಾನ ತೆಗೆದುಕೊಂಡ್ರೆ ತಲೆದಂಡ ಆಯ್ತು ಅಂತ ಆದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮತ್ತಷ್ಟು ಬೇಸರ ಆಗ್ಬೋದು, ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಬೇರೆಯವರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ತಾರೆ, ಮುಸ್ಲಿಂ ಸಮುದಾಯದವರಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಒಂದ್ ಕಡೆಯಲ್ಲಿ ರಿಜ್ವಾನ್ ಅವರ ಹೆಸರು ಚಾಲ್ತಿಗೆ ಬರ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಯುಟಿ ಖಾದರ್ ಸದ್ಯ ಸ್ಪೀಕರ್ ಆಗಿರುವಂತವ್ರು, ಇವರಿಗೆ ಅವಕಾಶ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇದ್ರೂ ಸಹಿತ ಕಾಂಗ್ರೆಸ್ ನಲ್ಲಿ ಇದೊಂದು ವಿಚಾರಕ್ಕಾಗಿ ಶುರುವಾದಂತಹ ಜಟಾಪಟಿ, ಒಂದು ಕ್ಷೇತ್ರದ ವಿಚಾರ, ಉಪಚುನಾವಣೆ ವಿಚಾರ, ಇಲ್ಲಿ ಅಭ್ಯರ್ಥಿ ಗೆದ್ರು ಸೋತರು ಸರ್ಕಾರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆದ್ರೆ ಪ್ರತಿಷ್ಠೆಗೆ ತೆಗೆದುಕೊಂಡಂತ ವಿಚಾರಕ್ಕಾಗಿ ಇಲ್ಲಿ ಜಟಾಪಟಿ ಶುರುವಾಗಿದೆ ದಿವ್ಯಶ್ರೀ. ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕು ದಿವ್ಯಶ್ರೀ. ದಾವಣಗೆರೆ ಉಪಚುನಾವಣೆಯ ಜವಾಬ್ದಾರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದು ಆಗಿತ್ತು. ಆ ಕಾರಣಕ್ಕಾಗಿ ಅಲ್ಲಿ ಅವರಿಗೆ ಗೆಲುವು ಅನಿವಾರ್ಯವಾಗಿತ್ತು, ಗೆಲ್ಲೇಬೇಕು ಅಂತೇಳಿ. ಯಾಕಂದ್ರೆ ಸಿಎಂ ರೇಸ್ ನಲ್ಲಿದ್ದಾರೆ, ಸಿಎಂ ಸ್ಥಾನವನ್ನು ಪಡ್ಕೊಳ್ಳೇಬೇಕು ಅಂತೇಳಿ. ಅಂತವರು ಜವಾಬ್ದಾರಿ ವಹಿಸಿಕೊಂಡಂತ ಕ್ಷೇತ್ರವನ್ನ ಸೋಲುವಂತೆ ಮಾಡಿದ್ರೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ಅನ್ನೋಂಥದ್ದು. ಯಾಕಂದ್ರೆ ಜಮೀರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕಡೆಯವರು ಅನ್ನೋದು ಗುರುತಿಸಿಕೊಂಡಂತವ್ರು. ಆ ಕಾರಣಕ್ಕಾಗಿ ಇಲ್ಲಿ ಆ ದೊಡ್ಡ ಮಟ್ಟದಲ್ಲೂ ಸಹಿತ ಜಟಾಪಟಿ ಆಗ್ತಿರೋ ಕಾರಣಕ್ಕಾಗಿ ಹೈಕಮಾಂಡ್ ವರೆಗೆ ವಿಚಾರ ತಲುಪಿ ಈಗ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಜನಾರ್ದನ್, 75,000 ರಿಂದ 85,000 ವೋಟರ್ಸ್ ಇದ್ದಾಗ ಅಲ್ಪಸಂಖ್ಯಾತರ ನಾಯಕರಾಗಿ ಟಿಕೆಟ್ ಕೇಳೋದು ತಪ್ಪಲ್ಲ. ಟಿಕೆಟ್ ಕೇಳಿದಾಗ ಸಿಕ್ಕಿಲ್ಲ ಅಂದಾಗ ಹೆಂಗೆ ನಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಮೀರ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಕೇಳೋದಾದರೆ ಮರಳಿಗೂಡಿಗೆ ಅನ್ನುವಂಥ ವಾತಾವರಣ ಇದೆ, ಆ ಬಗ್ಗೆ ಏನೋ ಮನಸ್ಸು ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ದಿವ್ಯಶ್ರೀ, ಮರಳಿಗೂಡಿಗೆ ಹೋಗುವಂತ ಪ್ರಯತ್ನ ಅದು ಇವತ್ತು ಶುರುವಾಗಿತ್ತಲ್ಲ, ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಪ್ರಯತ್ನ ಆಗಿದೆ ಅಂತ ಮಾಹಿತಿ ಇದೆ. ಆದ್ರೆ ಜೆಡಿಎಸ್ ಆವತ್ತೂ ಕೂಡ ಸ್ಪಂದಿಸಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಮತ್ತು ಜಮೀರ್ ಅವರು ಅತ್ಯಂತ ಆಪ್ತರಾಗಿ ಗಳಸ್ಯ ಕಂಠಸ್ಥವಾಗಿದ್ದಂತ ಸಂದರ್ಭ, ನಂತರದಲ್ಲಿ ಅವರ ನಡುವೆ ಬಂದಂತಹ ಬಿರುಕು, ಒಡೆದೋದಂತಹ ಮನಸ್ಸು, ಆಡಿರುವಂತಹ ಕೆಲವು ಮಾತುಗಳು, ಇದೆಲ್ಲವೂ ಸಹಿತ ಮತ್ತೆ ಒಂದಾಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನೋ ಮಾತಿದೆ. ಆದಾಗ್ಯೂ ಕೆಲವೊಂದು ಸಂದರ್ಭದಲ್ಲಿ ಅದು ಕೂಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ ಅನ್ನೋಂಥ ಸಂದರ್ಭ ಕಾಣುತ್ತೆ. ಈಗ ಕುಮಾರಸ್ವಾಮಿ ಅವರ ಕಡೆಯಲ್ಲಿ ಈಗ ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಈಗ ಮತ್ತೆ ಅಂತ ಒಂದು ಪ್ರಯತ್ನ ಶುರುವಾಗಿದೆ. ಜಮೀರ್ ಅವರು ಅಲ್ಲಿ ಹೋಗ್ಬೇಕು, ಜೆಡಿಎಸ್ಗೆ ವಾಪಸ್ ಸೇರ್ಬೇಕು, ಕೇವಲ ಒಬ್ರು ಮಾತ್ರ ಅಲ್ಲ, ಇನ್ನು 8 ನಾಯಕರನ್ನ ಕರ್ಕೊಂಡ್ ಬರ್ತೀನಿ ನಾನು ಅನ್ನೋಂಥ ಬೇಷರತ್ತಾಗಿ, ಯಾವುದೇ ರೀತಿಯ ಇಂಥ ಜವಾಬ್ದಾರಿ ಬೇಕು, ಅಧಿಕಾರ ಬೇಕು ಅನ್ನೋಂಥ ಯಾವುದೇ ಒಂದು ಬೇಡಿಕೆ ಇಲ್ದೇನೆ
ಬರ್ತೀನಿ ವಾಪಸ್ ಅನ್ನುವಂತ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದು ಕೆಲವರು. ಆದ್ರೆ ಕುಮಾರಸ್ವಾಮಿ ಅವರ ಕಡೆಯಿಂದ ಅಂತಹ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಯಾಕಂದ್ರೆ ಜಮೀರ್ ಅವರಿಗೆ ಈಗ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗದೇ ಇದ್ದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮೂಲೆ ಗುಂಪಾಗಬಹುದು ಅನ್ನುವಂತ ಒಂದು ಭಯ ಇದೆ. ಆ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದ ನಾಯಕನಾಗಿ ಪ್ರಭಾವಿ ಸ್ಥಾನದಲ್ಲಿ ಇರಬೇಕು ಅನ್ನೋಂತ ಅಪೇಕ್ಷೆ ಅವರದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಪ್ರಯತ್ನ ನಡೀತಾ ಇದೆ ಅನ್ನೋಂತ ಮಾಹಿತಿ. ಆದ್ರೆ ಸದ್ಯಕ್ಕಂತೂ ಜೆಡಿಎಸ್ ನಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಅಲ್ಲಿ ಕಾರಣಗಳು ಹಲವು ಇದಾವೆ. ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಜೊತೆಯಾಗಿ ಸರ್ಕಾರ ರಚನೆ ಮಾಡೋ ಸಂದರ್ಭದಲ್ಲಿ ಜಮೀರ್ ಅವರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ದೊಡ್ಡ ಮಟ್ಟದ ನಾಯಕರಾಗಿ ಗುರುಸ್ಕೊಂಡು ಅವ್ರನ್ನ ನಡೆಸ್ಕೊಂಡು ಹೋಗೋದು ಮುಂದಿನ ದಿನದಲ್ಲೇ ಕಷ್ಟ ಆಗಬಹುದು ಅನ್ನೋ ಆಲೋಚನೆಗಳು ಕೂಡ ಇರಬಹುದು. ಮತ್ತು ಕುಮಾರಸ್ವಾಮಿ ಜಮೀರ್ ಅವರ ನಡುವೆ ಇರುವಂತಹ ಅಸಮಾಧಾನವೂ ಕೂಡ ಅದಕ್ಕೆ ಕಾರಣ ಇರಬಹುದು. ಸದ್ಯದ ಪರಿಸ್ಥಿತಿಯಲ್ಲಂತೂ ಜೆಡಿಎಸ್ ನಿಂದ ಯಾವುದೇ ರೀತಿಯಲ್ಲೂ ಸ್ಪಂದನೆ ಜಮೀರ್ ಅವರಿಗೆ ಸಿಗ್ತಾ ಇಲ್ಲ. ವಾಪಸ್ ಹೋಗುವಂತ ಪ್ರಯತ್ನ ಅಂತೂ ಆಗ್ತಾ ಇರೋದು ನಿಜ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿರ್ದಾಕ್ಷಿಣ್ಯವಾಗಿ ರಾಜೀನಾಮೆ ತೆಗೆದುಕೊಳ್ತಿರುವಂತಹ ಸಿಚುವೇಶನ್ ಅನ್ನು ನೋಡಿದ್ರೆ ದಾವಣಗೆರೆಯ ಇಂಟರ್ನಲ್ ರಿಪೋರ್ಟ್ ಕಾಂಗ್ರೆಸ್ಗೆ ಲಭ್ಯವಾದಂಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಒಂದು ಪಕ್ಷ ಮಂತ್ರಿಗಿರಿಗೆ ರಾಜೀನಾಮೆ ಕೊಡುವಂಥ ಸಿಚುವೇಶನ್ ಬಂತು ಅಂದರೆ, ಆ ಇನ್ಸ್ಟ್ರಕ್ಷನ್ ಬಂತು ಅಂದರೆ ಯಾರು ಆ ಸ್ಥಾನವನ್ನು ಅಲಂಕರಿಸಬಹುದು ಅಂತ? ಯಾಕೆಂದರೆ ಮತ್ತಲ್ಲಿ ಅಲ್ಪಸಂಖ್ಯಾತರ ನಾಯಕರನ್ನೇ ಸಚಿವರನ್ನಾಗಿ ಕೂರಿಸುವಂಥ ಸಾಧ್ಯತೆಗಳಿದೆಯಾ ಜನಾರ್ದನ್? ಖಂಡಿತ. ಅಂದ್ರೆ ಇಲ್ಲಿ ದಾವಣಗೆರೆಯಲ್ಲಿ ರಿಸಲ್ಟ್ ಕಾಂಗ್ರೆಸ್ಗಿರೋ ಸಂದೇಹ ಮಾಹಿತಿ ಪ್ರಕಾರ ಬಹುತೇಕ ಏನು ತಿನ್ ಮಾರ್ಜಿನ್ ನಲ್ಲಿ ಯಾವುದೇ ರೀತಿಯ ರಿಸಲ್ಟ್ ಕೂಡ ಬರಬಹುದು ಅನ್ನೋಂತ ಒಂದು ನಿರೀಕ್ಷೆ ಇದೆ. 1500 ಓಟ್ನಲ್ಲಿ ಗೆಲುವು ಸೋಲುವ ಏನೂ ಆಗ್ಬಹುದು ಅಂತ ಹೇಳಿ. ಹೀಗಾಗಿ ಜಮೀರ್ ಅವರ ತಲೆದಂಡ ಫಿಕ್ಸ್ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಜಮೀರ್ ಅವರು ಒಂದು ವೇಳೆ ಆ ಸ್ಥಾನದಿಂದ ತೆರವಾದ್ರೆ ಅಲ್ಲಿ UT ಖಾದರ್ ಅವರಿಗೆ ಅವಕಾಶ ಆಗತ್ತೆ, ಇಲ್ಲಾಂದ್ರೆ ರಿಜ್ವಾನ್ ಅವರಿಗೆ. ಮೊದಲ ಅವಕಾಶ UT ಖಾದರ್ ಅವರಿಗೆ ಬರುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳ ದಿನಗಳಿಂದ ಬೇಡಿಕೆ ಇದೆ. ಅವರು ಪಕ್ಷದ ನಿಷ್ಠಾವಂತರಾಗಿದ್ದಾರೆ, ಪಕ್ಷದೊಳಗೆ ಯಾವುದೇ ರೀತಿಯ ಗೊಂದಲಗಳನ್ನ ಮಾಡಲ್ಲ. ಇದೆಲ್ಲ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಉಳಿದಂತೆ ಇನ್ನು 2-3 ಬದಲಾವಣೆಗಳು ಕೂಡ ಮುಸ್ಲಿಂ ನಾಯಕರ ಬದಲಾವಣೆ ಕೂಡ ಇದೆ ಅನ್ನೋ ಮಾಹಿತಿ ಇದೆ. ಅದೆಲ್ಲ ಸ್ಥಾನಕ್ಕೂ ಸಹಿತ ಅದೇ ಸಮುದಾಯದವರಿಗೆ ಅವಕಾಶ ಕೊಡ್ತಾರೆ. ಆದ್ರೆ ಈಗ ಪಕ್ಷಕ್ಕೆ ಸಪೋರ್ಟ್ ಮಾಡದೇ ಇರುವಂತಹ ಮುಸ್ಲಿಂ ನಾಯಕರನ್ನ ಕೆಳಗಿಳಿಸುವಂತಹ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಕೆಲವರು ಕಾಂಗ್ರೆಸ್ ಲೀಡರ್ಗಳ ಜೊತೆ, ಹೈಕಮಾಂಡ್ ಲೀಡರ್ಗಳ ಜೊತೆ ಅಬ್ದುಲ್ ರೆಕಾರ್ಡ್ ಮಾತಾಡಿದಾಗ ಈ ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಜನಾರ್ದನ್, ಈಗೇನು ಸದ್ಯಕ್ಕೆ ಎಲೆಕ್ಷನ್ ಇಲ್ಲ, ಈಗ 28ಕ್ಕೆ ವಿಧಾನಸಭಾ ಎಲೆಕ್ಷನ್. ಸ್ಟಿಲ್ JDS ನಿಂದನೇ ಜಮೀರ್ ಅಹಮದ್ ಖಾನ್ ಬೆಳೆದು ಬಂದವರಾದರೂ ಕೂಡ ಇವತ್ತು ಸಚಿವ ಸ್ಥಾನದಲ್ಲಿದ್ದಾರೆ, ಪ್ರಭಾವಿ ಅಲ್ಪಸಂಖ್ಯಾತ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಒಂದು ಪಕ್ಷ ಅವ್ರು JDSಗೆ ಸೇರಿದ್ರೆ ಲಾಭ ನಷ್ಟ ನೋಡೋದಾದರೆ, ಈಗ BJP ಜೊತೆ JDS ಮೈತ್ರಿಯಲ್ಲಿರಬೇಕಾದ್ರೆ ಅಲ್ಪಸಂಖ್ಯಾತರು JDSನಿಂದಲೂ ಒಂದು ಹಂತದಲ್ಲಿ ದೂರವಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಈ ಜಮೀರ್ ಅಹಮದ್ ಖಾನ್ ಅವರು ಬರೋದ್ರಿಂದ ಒಂದು ರೀತಿ ಪ್ಲಸ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಇರೋದಿಲ್ವಾ? ಖಂಡಿತ ಇದೆ. ಪ್ಲಸ್ ಆಗಬಹುದು, ಪ್ಲಸ್ ಆಗೇ ಆಗತ್ತೆ, ಇದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದ್ರೆ ಎಷ್ಟು ಪರ್ಸೆಂಟೇಜ್ ಪ್ಲಸ್ ಆಗತ್ತಲ್ಲ ಅಷ್ಟರ ಅಗತ್ಯತೆ ಈಗ JDSಗಾಗ್ಲಿ BJPಗಾಗ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. JDS ಮತ್ತು BJP ಒಂದಾಗಿರೋ ಕಾರಣಕ್ಕಾಗಿ ಇಲ್ಲಿ ರಾಜಕೀಯದಲ್ಲಿ 0 ಮತ್ತು 99 ಅನ್ನೋದಿಲ್ಲ. ಇಲ್ಲಿ ಏನಿದ್ರು 49-51 ಅಷ್ಟೇ. 51 ಗೆದ್ರೆ ಅಧಿಕಾರ, 49 ಆದ್ರೆ ವಿಪಕ್ಷ. ಈ ಕಾರಣಕ್ಕಾಗಿ JDS ಮತ್ತು BJP ಒಂದಾದ ಸಂದರ್ಭದಲ್ಲಿ ಅವರ ಲೆಕ್ಕಾಚಾರದಲ್ಲಿ ಅವರು 51 ಕ್ರಾಸ್ ಆಗಿದ್ದಾರೆ. ಹೀಗಾಗಿ ಈ ಪರ್ಸೆಂಟೇಜ್ ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅವರು ಬಂದು ಇವರಿಗೆ ಇನ್ನಷ್ಟು ಬೂಸ್ಟ್ ಸಿಗೋದು, ಮತಗಳು ಸಿಗೋದ ಅಗತ್ಯತೆ ಕಾಣಿಸ್ತಾ ಇಲ್ಲ. ಅದರ ಅನಿವಾರ್ಯತೆ ಈಗ ಸದ್ಯಕ್ಕಂತೂ ಅವರಿಗೆ ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಜಮೀರ್ ಅವರು ಪಕ್ಷಕ್ಕೆ ಬೇಕೇ ಬೇಕು ಅನ್ನೋಂತ ಒತ್ತಡದಲ್ಲೂ ಅವರಿಲ್ಲ, JDSನವರು ಇಲ್ಲ. ಮತ್ತೆ JDSನಿಗೆ ಇವರನ್ನ ಸೇರಿಸ್ಕೊಂಡ್ರೆ ಆಗುವಂತ ಲಾಭಕ್ಕಿಂತ ಹೆಚ್ಚು ಮುಂದೆ ಆಗುವಂತಹ ನಷ್ಟ, ಅದ್ರ ಬಗ್ಗೆನೂ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಮನಸ್ಸುಗಳು ಒಂದಾಗಿದ್ರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ದಿವ್ಯಶ್ರೀ. ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. ಮುಂದೆ ಏನಾಗುತ್ತಾ ರಾಜಕೀಯದಲ್ಲಿ ಒಂದು ಕುತೂಹಲ ಅಷ್ಟೇ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್.